ಯಾವುದೇ ಒಂದು ವಿಚಾರದಲ್ಲಿ ಕೂಡ ಆ, ನಿಮಗೆಲ್ಲ ವಿಷಯಗಳು ನಿಮ್ಮ ಕಣ್ಮುಂದೆ ಇದೆ ಅಲ್ಲ, ಇನ್ನು ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅಷ್ಟೇ. ಸುಮ್ಮನೆ ಬರೀ ಬಾಯಿ ಮಾತೆಲ್ಲ ಅವ್ರೇನು ಹೇಳಿಕೆ ಕೊಟ್ಟರು, ನಾನು ಹೇಳಿಕೆ ಕೊಡೋದಲ್ಲ. ನಾನು ಕೊಡೋ ಪ್ರತಿಯೊಂದು ಹೇಳಿಕೆ ಕೂಡ ನಾನೇನು ಹೇಳ್ತಾ ಇದ್ದೀನಿ ನಾನು ವಿತ್ ಎವಿಡೆನ್ಸ್ ವಿತ್ ಪ್ರೂಫ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಜಸ್ಟ್ ಸುಮ್ಮನೆ ಏನೋ ಒಂದು ಅಲಿಗೇಷನ್ ಮಾಡಿಬಿಡಬೇಕು ಅಂತ ನಾನು ಮಾಡ್ತಾ ಇಲ್ಲ. ಡೇಟ್ ಫಿಕ್ಸ್ ಆಗ್ತಾ ಇದೆ. ಒಂದು 10ನೇ ತಾರೀಕಿಂದ 17ನೇ ತಾರೀಕು ಮಾಡೋದಾ ಅಥವಾ ಇನ್ನೇ ಮುಂಚಿತವಾಗಿ ಮಾಡೋದಾ ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ಕ್ಲಿಯರ್ ಆಗಿ ನನಗೆ ಕ್ಲಾರಿಟಿ ಬರುತ್ತೆ. ಇವಾಗ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಶ್ರೀರಾಮುಲು ಅವರು ಕೂಡ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಕೋರ್ ಕಮಿಟಿ ಮೆಂಬರ್ಸ್ ಎಲ್ಲ ಕೂಡ ಮೊನ್ನೆ ಒಂದು ತೀರ್ಮಾನ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ರ್ಯಾಲಿಗಳು ಮತ್ತು CBI ಎಂಕ್ವೈರಿ ಮಾಡಬೇಕಂತ CT ರವಿ ಅವರೇ ಬಂದು ಕೋರ್ ಕಮಿಟಿ ಆದಮೇಲೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರೋಂಥದ್ದು. ಸೊ ಆ ರ್ಯಾಲಿಗಳು ಪಾದಯಾತ್ರೆ ಮೂಲಕನ ಅಥವಾ ಯಾವ ರೀತಿ ಹೋರಾಟಗಳು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಭಾಳ ಒಳ್ಳೆ ಪ್ರಶ್ನೆ. ಸೊ ನೀವು ನೇರವಾಗಿ ಅವ್ರನ್ನೇ ಕೇಳ್ಬೋದು. ಆಪ್ತರಂತ ಯಾರು ಹೇಳಿದ್ದಾರೆ ನಿಮಗೆ? ನೀವು ಯಾವಾಗಾದ್ರೂ ನಾವಿಬ್ಬರು ಕೂತ್ಕೊಂಡು ಊಟ ಮಾಡೋದು ನೀವು ನೋಡಿದ್ರ? ನೀವು ಮತ್ತೆ ಇನ್ನು ನಮ್ಮ DK ಶಿವಕುಮಾರ್ಗೆ ಒಳ್ಳೆಯ ಸಂಬಂಧಿಗಳೆಲ್ಲರೂ ಕೂಡ ಆಂಧ್ರ ತೆಲಂಗಾಣ ಎಲ್ಲ. ಅದು ಅಸತ್ಯವನ್ನ ಬಿಂಬಿಸುವಂತ ಸತ್ಯಶೋಧನಾ ಸಮಿತಿ ಅದು ಅಷ್ಟೇ. ಅವ್ರದ್ದೇ ಮೆಂಬರ್ಗಳು ಅವ್ರೇನು ಮಾಡ್ತಾರೆ ಕಾಂಗ್ರೆಸ್ MLAಗಳು, ಅದು ಯಾವ ರೀತಿ ಸತ್ಯಶೋಧನೆ ಆಗುತ್ತೆ ನಿಮಗೆ ಅಷ್ಟೇ. ಅವರಿಂದ ನಾವು ನಿರೀಕ್ಷೆ ಮಾಡೋದು ವೇಸ್ಟ್. ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಿಮಗೆಲ್ಲ ವಿಷಯಗಳು ನಿಮ್ಮ ಕಣ್ಮುಂದೆ ಇದೆ ಅಲ್ಲ, ಇನ್ನು ಇದಕ್ಕಿಂತ ಇನ್ನೇನು ಬೇಕಾಗಿದೆ ಅಷ್ಟೇ. ಸುಮ್ಮನೆ ಬರೀ ಬಾಯಿ ಮಾತೆಲ್ಲ ಅವ್ರೇನು ಹೇಳಿಕೆ ಕೊಟ್ಟರು, ನಾನು ಹೇಳಿಕೆ ಕೊಡೋದಲ್ಲ. ನಾನು ಕೊಡೋ ಪ್ರತಿಯೊಂದು ಹೇಳಿಕೆ ಕೂಡ ನಾನೇನು ಹೇಳ್ತಾ ಇದ್ದೀನಿ ನಾನು ವಿತ್ ಎವಿಡೆನ್ಸ್ ವಿತ್ ಪ್ರೂಫ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಾನು ಜಸ್ಟ್ ಸುಮ್ಮನೆ ಏನೋ ಒಂದು ಅಲಿಗೇಷನ್ ಮಾಡಿಬಿಡಬೇಕು ಅಂತ ನಾನು ಮಾಡ್ತಾ ಇಲ್ಲ. ಡೇಟ್ ಫಿಕ್ಸ್ ಆಗ್ತಾ ಇದೆ. ಒಂದು 10ನೇ ತಾರೀಕಿಂದ 17ನೇ ತಾರೀಕು ಮಾಡೋದಾ ಅಥವಾ ಇನ್ನೇ ಮುಂಚಿತವಾಗಿ ಮಾಡೋದಾ ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ಕ್ಲಿಯರ್ ಆಗಿ ನನಗೆ ಕ್ಲಾರಿಟಿ ಬರುತ್ತೆ. ಇವಾಗ ಪಕ್ಷದ ಹಿರಿಯರೆಲ್ಲರೂ ಕೂಡ ಸೇರಿ ಶ್ರೀರಾಮುಲು ಅವರು ಕೂಡ ಕೋರ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಕೋರ್ ಕಮಿಟಿ ಮೆಂಬರ್ಸ್ ಎಲ್ಲ ಕೂಡ ಮೊನ್ನೆ ಒಂದು ತೀರ್ಮಾನ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ರ್ಯಾಲಿಗಳು ಮತ್ತು CBI ಎಂಕ್ವೈರಿ ಮಾಡಬೇಕಂತ CT ರವಿ ಅವರೇ ಬಂದು ಕೋರ್ ಕಮಿಟಿ ಆದಮೇಲೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರೋಂಥದ್ದು. ಸೊ ಆ ರ್ಯಾಲಿಗಳು ಪಾದಯಾತ್ರೆ ಮೂಲಕನ ಅಥವಾ ಯಾವ ರೀತಿ ಹೋರಾಟಗಳು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಭಾಳ ಒಳ್ಳೆ ಪ್ರಶ್ನೆ. ಸೊ ನೀವು ನೇರವಾಗಿ ಅವ್ರನ್ನೇ ಕೇಳ್ಬೋದು. ಆಪ್ತರಂತ ಯಾರು ಹೇಳಿದ್ದಾರೆ ನಿಮಗೆ? ನೀವು ಯಾವಾಗಾದ್ರೂ ನಾವಿಬ್ಬರು ಕೂತ್ಕೊಂಡು ಊಟ ಮಾಡೋದು ನೀವು ನೋಡಿದ್ರ? ನೀವು ಮತ್ತೆ ಇನ್ನು ನಮ್ಮ DK ಶಿವಕುಮಾರ್ಗೆ ಒಳ್ಳೆಯ ಸಂಬಂಧಿಗಳೆಲ್ಲರೂ ಕೂಡ ಆಂಧ್ರ ತೆಲಂಗಾಣ ಎಲ್ಲ. ಅದು ಅಸತ್ಯವನ್ನ ಬಿಂಬಿಸುವಂತ ಸತ್ಯಶೋಧನಾ ಸಮಿತಿ ಅದು ಅಷ್ಟೇ. ಅವ್ರದ್ದೇ ಮೆಂಬರ್ಗಳು ಅವ್ರೇನು ಮಾಡ್ತಾರೆ ಕಾಂಗ್ರೆಸ್ MLAಗಳು, ಅದು ಯಾವ ರೀತಿ ಸತ್ಯಶೋಧನೆ ಆಗುತ್ತೆ ನಿಮಗೆ ಅಷ್ಟೇ. ಅವರಿಂದ ನಾವು ನಿರೀಕ್ಷೆ ಮಾಡೋದು ವೇಸ್ಟ್. ಓಕೆ.